ತುಮಕೂರು ಕಾಂಗ್ರೆಸ್ನಲ್ಲಿ ಈಗ ಮನೆಯೊಂದು ಮೂರು ಬಾಗಿಲು ಎನ್ನುವಂತೆ ಆಗ್ಬಿಟ್ಟಿದೆ. ಒಂದ್ ಕಡೆ ಸಿಎಂ ಬಣ, ಡಿಕೆಶಿ ಅವರ ಬಣ, ಮತ್ತೊಂದು ಕಡೆ ಪರಂ ಬಣ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಎಲ್ಲರೂ ಸಹ ತಮ್ಮ ತಮ್ಮ ನಾಯಕರೇ ಸಿಎಂ ಆಗಬೇಕು ಅಂತ ಹೋರಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ತುಮಕೂರಿನಲ್ಲಿ ಮನೆಯೊಂದು ಮೂರು ಬಾಗಿಲು. ಸಿದ್ದು, ಪರಂ, ಡಿಕೆಶಿ ನಮ್ಮವರೇ ಸಿಎಂ ಆಗಬೇಕು. ಮೂವರು ನಾಯಕರ ಬಣದಿಂದ ಪ್ರತ್ಯೇಕ ಒತ್ತಾಯ. ಕಾಂಗ್ರೆಸ್ ಕುರ್ಚಿ ಕಾದಾಟದಲ್ಲಿ ಇಷ್ಟು ದಿನ ತುಮಕೂರು ಜಿಲ್ಲೆಯಲ್ಲಿ ಡಿಸಿಎಂ ಡಿಕೆಶಿ ಪರ ಮಾತ್ರ ಹೋಮ ಹವನಗಳಾಗ್ತಿತ್ತು. ಡಿಕೆಶಿ ಬಣದ ಶಾಸಕರು, ಅಭಿಮಾನಿಗಳು ಶಕ್ತಿ ದೇವತೆಗಳ ಮೊರೆ ಹೋಗ್ತಿದ್ರು. ಆದರೆ ಈಗೀಗ ಪರಮೇಶ್ವರ್ ಹಾಗೂ ಸಿದ್ದು ಬಣ ಉಲ್ಬಣಗೊಂಡಿದೆ. ದಲಿತ ಸಿಎಂ ಕೋಟಾದಲ್ಲಿ ಪರಮೇಶ್ವರ್ಗೆ ಸಿಎಂ ಪಟ್ಟ ಕಟ್ಟಬೇಕು ಅಂಥೇಳಿ ದಲಿತ ಸಂಘಟನೆಗಳು ಒತ್ತಾಯಿಸ್ತಿವೆ. ಅರಬೆತ್ತಲೆ ಪ್ರತಿಭಟನೆ ಮಾಡಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡಿವೆ. ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಅವರನ್ನು ಹೈಕಮಾಂಡ್ ಹೀನಾಯವಾಗಿ ನಡೆಸ್ಕೊಳ್ತಾ ಇದೆ ಅಂಥೇಳಿ ಆಕ್ರೋಶ ಹೊರಹಾಕ್ತಾ ಇದ್ದಾವೆ ದಲಿತ ಸಂಘಟನೆಗಳು. ಕಳೆದ ಬಾರಿ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರಿಗೆ ಮೋಸ ಮಾಡಿದ್ರು. ಈ ಬಾರಿ ಪರಂಗೆ ಮತ್ತೆ ಮೋಸ ಆಗಬಾರ್ದು. ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನು ನೀಡದೇ ಇದ್ರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ಅಂಥೇಳಿ ಪರಂ ಬೆಂಬಲಿಗರು ಗರಂ ಆಗಿ ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಹೈಕಮಾಂಡ್ ಅವ್ರಿಗೂ ಹೇಳ್ತಾ ಇದ್ದೀವಿ, ಇದು ಕೊನೆಯ ಎಚ್ಚರಿಕೆ. ನಾಳೆ ನಡೆಯುವಂಥ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಆ ಕಾರಣಕ್ಕೋಸ್ಕರ ಮುಂದೆ ಇದೇನಾದ್ರು ಬದಲಾವಣೆ ಆಗಲಿಲ್ಲ ಅಂತಂದರೆ ಹೈಕಮಾಂಡ್ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ನಾವು ಎಚ್ಚರಿಸ್ತಾ ಇದ್ದೀವಿ. ರಾಜ್ಯದ 7 ಕೋಟಿ ಜನರಿಗೆ ಶೀಘ್ರವೇ ಸಿಹಿ ಸುದ್ದಿ. ಕುತೂಹಲ ಮೂಡಿಸಿದ ಶಾಸಕ ರಂಗನಾಥ್ ಹೇಳಿಕೆ. ಇನ್ನು ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೂಲಿ ಕೊಡಬೇಕು, ಪಕ್ಷಕ್ಕಾಗಿ ಹಗಲು ಇರುಳು ದುಡಿದು ಟ್ರಬಲ್ ಶೂಟರ್ಗೆ ಪಟ್ಟ ಕಟ್ಟಬೇಕು ಅಂಥೇಳಿ ಡಿಕೆ ಬಣ ಒತ್ತಾಯಿಸಿದೆ. ಹೋಮ ಹವನಗಳನ್ನು ಮಾಡುವ ಮೂಲಕ ದೇವರ ಮೊರೆ ಹೋಗಲಾಗಿದೆ. ಕುಣಿಗಲ್ನಲ್ಲಿ ಡಿಕೆ ಸಂಬಂಧಿ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಕಳೆದ 15 ದಿನದಿಂದ ನಿರಂತರ ಹೋಮ ಹವನಗಳು ನಡೀತಾ ಇದೆ. ಶತ್ರು ಸಂಹಾರ ಯಾಗ, ನವಚಂಡಿಕಾ ಯಾಗ ಮಾಡಿದ್ದಾರೆ. ಸದ್ಯದರಲ್ಲಿಯೇ ಕರುನಾಡಿನ 7 ಕೋಟಿ ಜನರಿಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂಥೇಳಿ ಶಾಸಕ ರಂಗನಾಥ್ ಹೇಳಿಕೆ ಕುತೂಹಲ ಹುಟ್ಟಿಸಿದೆ. ಸಿದ್ದರಾಮಯ್ಯ ನಮ್ಮ ಪಕ್ಷದ ಮೇರು ಪರ್ವತರಾಗಿದ್ದಾರೆ, ಅವರು ನಮ್ಮ ರಕ್ಷಣೆಗಿದ್ದಾರೆ, ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆಂಬ ಭರವಸೆ ಇದೆ ಅಂತ ಹೇಳಿದ್ದಾರೆ. ನಿಮಗೆಲ್ಲ ಸಿಹಿ ಸುದ್ದಿಗಳು ಬರುತ್ತೆ. ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ. ಕರ್ನಾಟಕ ರಾಜ್ಯದ 7 ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ. ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನ ಹೈಕಮಾಂಡ್ ಅವರು ತೆಗೆದುಕೊತಾರೆ. ಇವತ್ತು ನಾವು ಯಾವ ರೀತಿ ಮಾತನಾಡ್ತೇವೆ, ಯಾವ ರೀತಿ ನಡ್ಕೋತೇವೆ ಅನ್ನೋದನ್ನ ಅದೇ ಇತಿಹಾಸ. ಅದು ಬಹಳಷ್ಟು ಮಾತುಗಳನ್ನು ಕೊಟ್ಟಿರೋಂಥದ್ದನ್ನ ಸಿದ್ದರಾಮಯ್ಯ ಸಾಹೇಬರು ಈಡೇರಿಸ್ತಾರೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಸೊ ಆಗತ್ತೆ ಅಂತ ಹೇಳಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವನೇ ಆ ಥರ. ಇಷ್ಟು ದಿನ ಪರಮೇಶ್ವರ್ ಹಾಗೂ ಸಿಎಂ ಸಿದ್ದು ಬಣ ಒಂದೇ ಎಂಬಂತಿತ್ತು. ಆದರೆ ಏಕಾಏಕಿಯಾಗಿ ಪರಂ ಬಣ ಪ್ರತ್ಯೇಕವಾಗಿ, ಸಿದ್ದರಾಮಯ್ಯನವರ ಬಣ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಿದೆ. ಇವತ್ತು ಸಿದ್ದು ಬಣದಿಂದ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿಯುವಂತೆ ಆಗ್ರಹ ಜಾಥಾ ಸಾಗಲಿದೆ. ಮಾನವ ಸರಪಳಿಯನ್ನು ನಿರ್ಮಿಸಿ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಒಂದು ಮನೆ ಮೂರು ಬಾಗಿಲು ಅನ್ನುವಂತಾಗಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.